ಬಳ್ಳಾರಿಯಿಂದ ಬೆಂಗಳೂರಿಗೆ ದರ್ಶನ್ಗಾಗಿ ಹೆಲಿಕಾಪ್ಟರ್ ರೆಡಿ. ದರ್ಶನ್ ಕರೆತರಲು ಪತ್ನಿ ರೆಡಿ ಮಾಡಿದ್ರ ಹೆಲಿಕಾಪ್ಟರ್. ವಿಜಯಲಕ್ಷ್ಮಿ ದರ್ಶನ್ರಿಂದ ಸ್ಪೆಷಲ್ ಹೆಲಿಕಾಪ್ಟರ್ ಸಿದ್ಧವಾಯಿತಾ? ಸದ್ಯದಲ್ಲಿಯೇ ದರ್ಶನ್ಗೆ ಬೇಲ್ ಸಿಗೋ ಭರವಸೆಯಲ್ಲಿ ಇದ್ದಾರೆ ಅಭಿಮಾನಿಗಳು, ಕುಟುಂಬ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಯೊಬ್ಬ ಮಾತನಾಡಿರೋ ವಿಡಿಯೋ ವೈರಲ್. ರಸ್ತೆ ಉದ್ದಕ್ಕೂ ಅಭಿಮಾನಿಗಳು ಸೇರೋ ನಿರೀಕ್ಷೆ ಹಿನ್ನೆಲೆ ಅವಘಡ ತಪ್ಪಿಸಲು ಮುಂದಾಲೋಚನೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಆದ್ರೆ ಅಭಿಮಾನಿ ಹೇಳಿಕೆ ನಿಜವಾಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಫ್ರೆಂಡ್ಸ್, 27ನೇ ತಾರೀಕು ದರ್ಶನ್ ಸರ್ಗೆ 100ಕ್ಕೆ 99ರಷ್ಟು ಜಾಮೀನು ಸಿಗಬಹುದು. ಆದ ಕಾರಣ ನಾವೆಲ್ಲ ಏನಂತ ಅಂದ್ಕೊಂಡಿದ್ವಿ ಅಂದ್ರೆ ದರ್ಶನ್ ಸರ್ನ ಬಳ್ಳಾರಿಗೆ ಹೋಗ್ಬಿಟ್ಟು ನಾವೆಲ್ಲಾನು ಕೂಡ ಇಲ್ಲಿಂದ ಬಸ್ಗಳನ್ನ ಮಾಡ್ಕೊಂಡು ಹೋಗ್ಬಿಟ್ಟು, ಎಲ್ಲರ ಫ್ಯಾನ್ಸು ಅಷ್ಟೇನೆ, ಬೈಕು ಕಾರ್ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಅಲ್ಲಿಂದ ಜಾತ್ರೆ ಹಬ್ಬದ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಕರ್ಕೊಂಬರ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಅದಾದರೆ ಅದು ಆಗಲ್ಲ. ಬಟ್ ಅದು ಒಂದು ರೀತಿ ಒಳ್ಳೇದೇನೆ. ಯಾಕಪ್ಪ ಅಂತಂದರೆ ಅತ್ತಿಗೆ ಅವರು ಬಾಸ್ಗೋಸ್ಕರ ಒಂದು ಮುಂಗಡ ಹೆಲಿಕಾಪ್ಟರ್ನ ಬುಕ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಸುಮಾರು ಒಂದು 5 ಲಕ್ಷ ಕೊಟ್ಬಿಟ್ಟು ಮುಂಗಡ ಬುಕ್ಕಿಂಗ್ ಮಾಡಿದ್ದಾರೆ. ಕಾರಣ ಇಷ್ಟೇ, ಅಲ್ಲಿಂದ ಬಳ್ಳಾರಿಯಿಂದ ಬೆಂಗಳೂರು ಸುಮಾರು ಒಂದು 350ರಿಂದ 400 ಕಿಲೋಮೀಟರ್ ಇರ್ಬೋದು ಅಂತ ಅನ್ಕೋತೀನಿ. ಇಲ್ಲಿಂದ ಇಲ್ಲಿಗೆ ಜರ್ನಿ ಎಷ್ಟು ಸುಮಾರು ಗಂಟೆಗಳಾಗುತ್ತೆ. ಅದರ ಮಧ್ಯ ಅಭಿಮಾನಿಗಳು ಇರ್ತಾರೆ, ತುಂಬ ಫ್ಯಾನ್ಸು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ಬೈಕ್ಗಳಲ್ಲಿ ಬರ್ತಾರೆ, ಕಾರ್ಗಳಲ್ಲಿ ಬರ್ತಾರೆ, ಬಸ್ಗಳಲ್ಲಿ ಬರ್ತಾರೆ, ನಡ್ಕೊಂಡು ಬರ್ತಾರೆ. ಈ ರೀತಿ ಅವ್ರ ಹತ್ರ ಏನು ಫೆಸಿಲಿಟೀಸ್ ಇರುತ್ತೋ ಆ ಥರ ವೆಹಿಕಲ್ಗಳನ್ನ ತೊಗೊಂಡು ಬರ್ತಾರೆ, ಫಾಲೋ ಮಾಡ್ತಾರೆ. ಫಾಲೋ ಮಾಡಬೇಕಾದ್ರೆ ಏನಾದರೂ ಒಂದು ಅವಘಡ ಸಂಭವಿಸಿದ್ರೆ ಅದಕ್ಕೆ ಕಾರಣ ಯಾರಾಗ್ತಾರೆ ಅಂತ ಒಂದು ಯೋಚನೆ ಮಾಡಿ ಅತ್ತಿಗೆ ಅವರು ಬಾಸ್ಗೋಸ್ಕರ ಒಂದು ಹೆಲಿಕಾಪ್ಟರ್ನ ಬುಕ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅತ್ತಿಗೆ ದೇವತೆ ನೀವು. ಯಾಕಂದರೆ ಇಷ್ಟೊಂದು ಯೋಚನೆ ಮಾಡಿದ್ದೀರಾ. ಯಾಕೆಂದರೆ ಆಗಿರೋ ಸಮಸ್ಯೆಗಳೇ ಸಾಕು, ಮತ್ತೊಂದು ಸಮಸ್ಯೆ ಆಗೋದು ಬೇಡ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನೀವು ಒಂದು ಒಳ್ಳೆ ಯೋಚನೆ ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ನೀವು ನಮಗೆ ದೇವ್ರ ಸಮಾನ. ನಮ್ಮ ಬಾಸ್ನ ಕರ್ಕೊಂಬರೋದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಿದ್ದೀರಾ. ನಿಜವಾಗ್ಲೂ ಕೂಡ ನಾವು ಯಾವಾಗಲೂ ಸಾಯೋವರೆಗೂ ಚಿರಋಣಿ ಆಗಿರ್ತೀವಿ. ನಾವು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಅದಾಗಲಿಲ್ಲ. ಪರವಾಗಿಲ್ಲ, ಆಗಿಲ್ಲ ಅಂದರೆ ಸಮಸ್ಯೆ ಇಲ್ಲ. ನಮ್ಮ ಬಾಸ್ ಬಂದರೆ ಸಾಕು ಅನ್ನೋ ಒಂದು ಉದ್ದೇಶ ಎಲ್ಲ ಅಭಿಮಾನಿಗಳದ್ದಾಗಿರುತ್ತೆ. ಎಲ್ಲ ಅಭಿಮಾನಿಗಳು ಕೂಡ ನಾವು ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡೋಣ. ಎಲ್ಲರೂ ಕೂಡ ರೆಡಿಯಾಗಿರಿ. ಬಾಸ್ನ ಹೆಲಿಕಾಪ್ಟರಿಂದ ಇಳಿತಿದ್ದಂಗೆ ಗೊತ್ತಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.